ಪ್ರೀತಿ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ ನಾವು 2024-25ನೇ ಸಾಲಿನ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ 1ರ ಪ್ರಶ್ನೆಗಳು ಹಾಗೂ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ತಿಳಿಯುತ್ತಾ ಹೋಗೋಣ. ಫಸ್ಟ್ ಮೇನಲ್ಲಿ 2 ಕ್ವಶನ್ ಇದೆ, 1 ಮಾರ್ಕಿಂದು. ಸೊ ಫಸ್ಟ್ ಕ್ವಶನ್ ಇದೆ, ಆಮೇಲೆ ಆನ್ಸರ್ ಇದೆ, ನೋಡ್ತಾ ಹೋಗಿ. ಸೆಕೆಂಡ್ ಕ್ವಶನ್ ಮತ್ತು ಆನ್ಸರ್. ಉತ್ತರ ಅಂತಿದೆ ನೋಡಿ, ಅದು ಉತ್ತರ ಆಪ್ಷನ್ ಸಿ ಮತ್ತು ಆಪ್ಷನ್ ಬಿ. 1ಕ್ಕೆ ಆಪ್ಷನ್ ಬಿ, 2ಕ್ಕೆ ಆಪ್ಷನ್ ಸಿ. ಸೆಕೆಂಡ್ ಮೇನಲ್ಲಿ 2 ಕ್ವಶನ್ ಇದೆ. ಥರ್ಡ್ ಕ್ವಶನ್ ಕೆಳಗಿನ ಆನ್ಸರು. ಫೋರ್ತ್ ಕ್ವಶನ್ನು 2 ಗುಣಗಳಿದೆ, ಇಲ್ಲಿ 5 ಗುಣ ಇದೆ, ಯಾವುದಾದ್ರೂ 2 ಬರೆದ್ರೆ ಸಾಕಾಗುತ್ತೆ ಫೋರ್ತ್ ಕ್ವಶನ್ಗೆ. ನೆಕ್ಸ್ಟ್ ಥರ್ಡ್ ಮೇನಿಗೆ ಬಂದರೆ ಇಲ್ಲಿ 3 ಮಾರ್ಕ್ಸಿಂದು 3 ಕ್ವಶನ್ನು, ಪ್ರತಿ ಪ್ರಶ್ನೆಗೆ 2 ಅಂಕ. ಸೊ 5ನೇ ಪ್ರಶ್ನೆ ಇದೆ, ಅದಕ್ಕೆ ಉತ್ತರ. 6ನೇ ಪ್ರಶ್ನೆ ಇದೆ, ಉತ್ತರವನ್ನು ನೋಡೋಣ. ಸೊ 6ನೇ ಪ್ರಶ್ನೆ, ಅದಕ್ಕೆ ಉತ್ತರ ಇದೆ. ನೆಕ್ಸ್ಟ್ 7ನೇ ಪ್ರಶ್ನೆ, ಅದಕ್ಕೆ ಉತ್ತರ. ನೆಕ್ಸ್ಟ್ ಫೋರ್ತ್ ಮೇನಿಗೆ ಬಂದರೆ 3 ಪ್ರಶ್ನೆ 3 ಅಂಕ, ಟೋಟಲ್ 9 ಅಂಕ. 8ನೇ ಪ್ರಶ್ನೆ ಇದೆ, ಅದಕ್ಕೆ ಉತ್ತರ. 9ನೇ ಪ್ರಶ್ನೆ ಇದೆ, ಸೊ ಅದಕ್ಕೆ ಉತ್ತರ. ನೆಕ್ಸ್ಟ್ 10ನೇ ಪ್ರಶ್ನೆ, ಸೊ ಅದಕ್ಕೆ ಉತ್ತರ. ನೆಕ್ಸ್ಟು 5th ಮೇನಿಗೆ ಬಂದರೆ 2 ಅಂಕದ್ದು 2 ಪ್ರಶ್ನೆ 4 ಅಂಕ, ಪ್ರತಿ ಪ್ರಶ್ನೆಗೆ 4 ಅಂಕ. ಸೊ 11ರಲ್ಲಿ ಎ ಬಿ ಪ್ರಶ್ನೆ ಇದೆ, ಸೊ ಅದಕ್ಕೆ ಉತ್ತರ. ಹಾಗೆ 11ರಲ್ಲಿ ಎ ಬಿ ಪ್ರಶ್ನೆ ಇದೆ, ಸೊ ಅದಕ್ಕೆ ಉತ್ತರ. ಮತ್ತು 11ರಲ್ಲಿ ಅಥವಾ ಪ್ರಶ್ನೆ ಇದೆ ಎ ಬಿ, ಸೊ ಅದಕ್ಕೆ ಉತ್ತರ ಇದೆ ನೋಡಿ. ಇದು ಅಥವಾ ಪ್ರಶ್ನೆಗೆ ಉತ್ತರ ಆಗಿದೆ. ಇನ್ನು 12ನೇ ಪ್ರಶ್ನೆ ಲೆಕ್ಕ ಇದೆ, ಸೊ ಅದಕ್ಕೆ ಉತ್ತರ. ನೆಕ್ಸ್ಟ್ ಪಾರ್ಟ್ ಬಿ ಬಂದರೆ 1 ಅಂಕದ್ದು 3 ಪ್ರಶ್ನೆ ಇದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು. ಸೊ 13ನೇ ಪ್ರಶ್ನೆ ಉತ್ತರ. 14ನೇ ಪ್ರಶ್ನೆ ಉತ್ತರ. 15ನೇ ಪ್ರಶ್ನೆ ಉತ್ತರ. ಉತ್ತರ ನೆಕ್ಸ್ಟ್ ಪೇಜಲ್ಲಿದೆ. 15ನೇ ಪ್ರಶ್ನೆಗೆ ಉತ್ತರ ಕೆಟನೀಕರಣ ಇದೆ. ನೆಕ್ಸ್ಟು 7th ಮೇನಲ್ಲಿ 3 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ. 16ನೇ ಪ್ರಶ್ನೆ ಉತ್ತರ. 17ನೇ ಪ್ರಶ್ನೆ ಉತ್ತರ. 18ನೇ ಪ್ರಶ್ನೆ ಉತ್ತರ. ನೆಕ್ಸ್ಟ್ 8ನೇ ಮೇನಲ್ಲಿ 3 ಪ್ರಶ್ನೆ ಇದೆ, ಪ್ರತಿ ಪ್ರಶ್ನೆಗೆ 2 ಅಂಕ, ಟೋಟಲ್ 6 ಅಂಕ. 19ನೇ ಪ್ರಶ್ನೆ, ಅದಕ್ಕೆ ಉತ್ತರ. ಇದರಲ್ಲಿ 19ರಲ್ಲಿ 2 ಪ್ರಶ್ನೆ ಇದೆ, ಸೊ ಫಸ್ಟ್ ಪ್ರಶ್ನೆಗೆ ಇದು ಉತ್ತರ. ಇಲ್ಲಿ ಅಥವಾ ಕ್ರಿಯಾ ಗುಂಪು ಎಂದರೇನು, ಪ್ರೊಪೆನಾಲ್ನ ಮತ್ತು ಪ್ರೊಪೆನಾಲ್ನಲ್ಲಿರುವ ಕ್ರಿಯಾ ಗುಂಪನ್ನು ಹೆಸರಿಸಿ ಅಂತ ಇದೆಯಲ್ಲ, ಆ ಪ್ರಶ್ನೆಗೆ ಉತ್ತರ ಇದೆ ನೋಡಿ. ನೆಕ್ಸ್ಟ್ 20ನೇ ಪ್ರಶ್ನೆ ಇದೆ, ಅದಕ್ಕೆ ಉತ್ತರ. ನೆಕ್ಸ್ಟ್ 21ನೇ ಪ್ರಶ್ನೆ ಇದೆ, ಉತ್ತರವನ್ನು ನೋಡೋಣ. 21ನೇ ಪ್ರಶ್ನೆಗೆ ಉತ್ತರ. ನೆಕ್ಸ್ಟ್ 9ನೇ ಮೇನಿಗೆ ಬರೋಣ. 3 ಅಂಕದ 3 ಪ್ರಶ್ನೆ ಇರುತ್ತೆ, ಒಟ್ಟು 9 ಅಂಕ. ಸೊ 22ನೇ ಪ್ರಶ್ನೆ, ಅದಕ್ಕೆ ಉತ್ತರ. 23ನೇ ಪ್ರಶ್ನೆ, ಅದಕ್ಕೆ ಉತ್ತರ. ಮತ್ತು ಅಥವಾ ಪ್ರಶ್ನೆ ಇದೆ, ಅದಕ್ಕೆ ಉತ್ತರ ಇದೆ. ನೆಕ್ಸ್ಟ್ 24ನೇ ಪ್ರಶ್ನೆ ಇದೆ, ಸೊ ಅದಕ್ಕೆ ಉತ್ತರ ಇದೆ. 24ನೇ ಪ್ರಶ್ನೆಗೆ 5 ಪಾಯಿಂಟ್ಸ್ ಇದೆ ನೋಡಿ, ಅಲ್ಲಿವರೆಗೂ ಉತ್ತರ. ಇನ್ನು 10ನೇ ಮೇನಿಗೆ ಬಂದರೆ 1 ಪ್ರಶ್ನೆ 4 ಅಂಕದ್ದು, 25ರಲ್ಲಿ ಎ ಬಿ ಅಂತ ಇದೆ ನೋಡಿ ಪ್ರಶ್ನೆ, ಅದು. ಸೊ ಅದಕ್ಕೆ ಉತ್ತರ ಎ ಮತ್ತು ಬಿ, ಇದು ಉತ್ತರ ಆಗಿದೆ ವಿದ್ಯಾರ್ಥಿಗಳೇ.
ನೆಕ್ಸ್ಟ್ ಪಾರ್ಟ್ ಸಿ ಇದೆ ಬಯಾಲಜಿ, ಜೀವವಿಜ್ಞಾನ. ಇಲ್ಲಿ 1 ಅಂಕದ 3 ಪ್ರಶ್ನೆ ಇದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು. ಅದರಲ್ಲಿ 26ನೇ ಪ್ರಶ್ನೆಗೆ ಉತ್ತರ ಇದೆ ನೋಡಿ, ಬಹುವಿದಳನ. ನೆಕ್ಸ್ಟ್ 27ನೇ ಪ್ರಶ್ನೆ ನೋಡೋಣ. ಇದು 27ನೇ ಪ್ರಶ್ನೆ, ಅದಕ್ಕೆ ಆನ್ಸರು ಲ್ಯಾಕ್ಟಿಕ್ ಆಮ್ಲ. ನೆಕ್ಸ್ಟ್ 28ನೇ ಪ್ರಶ್ನೆ ಇದೆ ನೋಡಿ, ಅದಕ್ಕೆ ಉತ್ತರ ಆಪ್ಷನ್ ಎ. ನೆಕ್ಸ್ಟ್ 12ನೇ ಮೇನಿಗೆ ಬಂದರೆ 3 ಪ್ರಶ್ನೆ ಇದೆ, ಪ್ರತಿ ಪ್ರಶ್ನೆಗೆ 1 ಅಂಕ. 29ನೇ ಪ್ರಶ್ನೆ ಉತ್ತರ, 30ನೇ ಪ್ರಶ್ನೆ ಉತ್ತರ, 31ನೇ ಪ್ರಶ್ನೆ ಉತ್ತರ. 13ನೇ ಮೇನಿಗೆ ಬಂದರೆ 3 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 2 ಅಂಕ, ಟೋಟಲ್ 6 ಅಂಕ ಬಂದಿದೆ. 32ನೇ ಪ್ರಶ್ನೆ, ಅದಕ್ಕೆ ಉತ್ತರ. 32ರಲ್ಲಿ ಅಥವಾ ಪ್ರಶ್ನೆ ಇದೆ ನೋಡಿ, ಸೊ ಅದಕ್ಕೆ ಉತ್ತರ. ಇನ್ನು 33ನೇ ಪ್ರಶ್ನೆ ಬಂದರೆ 3 ಲೈನ್ ಕ್ವಶನ್ ಇದೆ, ಕೆಳಗೆ ಆನ್ಸರ್ ಇದೆ ನೋಡಿ. 33ನೇ ಪ್ರಶ್ನೆಗೆ ಉತ್ತರ ಇದು. ಸೊ ನೆಕ್ಸ್ಟು 14ನೇ ಮೇನಿಗೆ ಬಂದರೆ 3 ಅಂಕದ 3 ಪ್ರಶ್ನೆಗಳಿದೆ, ಪ್ರತಿ ಪ್ರಶ್ನೆಗೆ 3 ಅಂಕ. 34ನೇ ಪ್ರಶ್ನೆ, ಅದಕ್ಕೆ ಉತ್ತರ. ಇದಕ್ಕೆ ಅಥವಾ ಪ್ರಶ್ನೆ ಇದೆ, ಯಾವುದಾದ್ರೂ ಒಂದಕ್ಕೆ ಉತ್ತರ ಬರೆದರೆ ಸಾಕಾಗುತ್ತೆ. ಅಥವಾ ಪ್ರಶ್ನೆ, ಅದಕ್ಕೆ ಉತ್ತರ. ಸೊ 3, 4 ಇದೆ ನೋಡಿ, ಇದು ಅಥವಾ ಪ್ರಶ್ನೆಗೆ ಉತ್ತರ. ಇನ್ನು 35ನೇ ಪ್ರಶ್ನೆ ಇದೆ, ಅದಕ್ಕೆ ಉತ್ತರ ಇದೆ. 35ರಲ್ಲಿ ಮತ್ತೆ ಅಥವಾ ಇದೆ, ಅದಕ್ಕೆ ಉತ್ತರವನ್ನು ನೋಡೋಣ. 35ರಲ್ಲಿ ಅಥವಾ ಪ್ರಶ್ನೆಗೆ ಉತ್ತರ, ಪ್ರಶ್ನೆ ಮತ್ತು ಉತ್ತರ ಇದೆ ನೋಡಿ. 36ನೇ ಪ್ರಶ್ನೆ, ಸೊ ಅದಕ್ಕೆ ಉತ್ತರ ಇದೆ ನೋಡಿ. ಇನ್ನು 15ನೇ ಮೇನ್, 1 ಪ್ರಶ್ನೆ 4 ಅಂಕ. ಚಿತ್ರ, ಮಾನವನ ಮೆದುಳಿನ ಚಿತ್ರ ಬರೆದು ಭಾಗನ ಗುರುತಿಸಿ ಅಂತ ಇದೆ. ಇದು 37ನೇ ಪ್ರಶ್ನೆ, ಅದಕ್ಕೆ ಉತ್ತರ. 16ನೇ ಮೇನು, 1 ಪ್ರಶ್ನೆ 5 ಅಂಕ. 38ನೇ ಪ್ರಶ್ನೆ ಇದೆ, ಸೊ ಇದು 5 ಅಂಕದ ಪ್ರಶ್ನೆ ಆಗಿದೆ. ಸೊ ಅದಕ್ಕೆ ಉತ್ತರವನ್ನು ನೋಡಿ. ಇದಿಷ್ಟು 38ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇದು ಮಾದರಿ ಪ್ರಶ್ನೆ ಪತ್ರಿಕೆ 1ರ ಉತ್ತರಗಳಾಗಿದೆ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.